ಇವತ್ತು ನನ್ನ ತಾಯಿ ಇದ್ದಿದ್ರೆ ಏಡೊದ್ದು ಏಡೊದ್ದು ಎರ್ರಿನ ಕೊಡಕ ಏಡಸ್ತೆ ನಿನ್ನೆವರು ಎತ್ತಿ ಸಾಕೇರೋ ಲಾಲಿ ಜೋಲಾಲಿ. ಉಮಾ ಅವರು ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ದು? ಅಂದರೆ ಬಾಲ್ಯದಲ್ಲಿ ಏನು ಓದಿದ್ದು ಮತ್ತು ಈಗ ಏನು ಓದಿದ್ರಿ? ನಮ್ಮ ಮನೆಯಲ್ಲಿ ಹಂತವಾಗಿ ಅಂದರೆ SSLC ಮುಗೀತು ಸಾಕು, PUC ಮುಗೀತು ಸಾಕು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇದ್ದರು. ಅದು ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾನು ಸಣ್ಣವಳಿದ್ದಾಗಿಂದ ಒಂದೇ ಧ್ಯಾನ ನನಗೆ, ಜನಪದ ಧ್ಯಾನ ಇದೆ. ರಾತ್ರಿ 12 ಆದರೂ ಕೂಡ ನಾನು ನಮ್ಮ ಊರಿನ ಮಧ್ಯೆ ತಾಲೀಮ್ ಮಾಡೋರು, ಅಂದರೆ ಅಭ್ಯಾಸ ಮಾಡೋರು. ತೆಲುಗುನಲ್ಲಿ ವದ್ದಿಕೆ ಅಂತಾರೆ, ವದ್ದಿಕೆ ಮಾಡೋರು. ಸೊ 12 ಆದರೂ ಬರ್ತಿರ್ಲಿಲ್ಲ. ನಮ್ಮ ತಾಯಿ ದೊಡ್ಡಮ್ಮ ಅವರು ಸರಿಯಾಗಿ ಹೊಡೆಯೋರು ನನಗೆ. ಆ ಕಡೆ ಹೋದ್ರೆ ಈ ಮೂಲೆಗೆ ಹೋದ್ರೆ ಆ ಮೂಲೆಗೆ, ಆ ಮೂಲೆಗೆ ಹೋದ್ರೆ ಈ ಮೂಲೆಗೆ ಬಂದ್ಬಿಡ್ತಿದ್ವಿ. ಆಟಾಡಿಸ್ಕೊಂಡು ಹೊಡೆಯೋರು. ನಡಿಯೇ ನಿಮ್ಮ ಅಪ್ಪನೆಂಡ್ರೆ ಅಂತ ಹೊಡೆಯೋರು. ಸೊ ಹಂಗೆ ಆ ಥರದ್ದೊಂದು ಆಸಕ್ತಿ ಇತ್ತು. ಎಜುಕೇಷನ್ ಮೇಲೆ ಅಷ್ಟು ಆಸಕ್ತಿ ಇರಲಿಲ್ಲ, ಯಾಕೆಂದರೆ ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ. ಮತ್ತು ಆಂಧ್ರ ಗಡಿ ಭಾಗ ಆಗಿರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಬಗ್ಗೆ ಯಾರಿಗೂ ಅಷ್ಟು ಅಬ್ಸರ್ವೇಷನ್ ಇರಲಿಲ್ಲ ಅವಾಗ ನಾವು ಓದಬೇಕಾದ್ರೆ. ಓದ ಪುಟ್ಟ ಬಂದ ಪುಟ್ಟ ಸ್ಕೂಲಿಗೆ ಸೇರಿಸಿದ್ದಾರೆ, ಹೋಗಬೇಕು ಬರಬೇಕು. ಮತ್ತು SSLC ಆದಮೇಲೆ ಕೂಡ ನೀವು ಇದು ತಗೊಳ್ಳಿ ಅಥವಾ SSLCಗೆ ಈ ಥರ ಓದ್ಕೋಬೇಕು ಅಂತ ಅಷ್ಟು ಮಟ್ಟಿಗೆ ತೀವ್ರವಾಗಿ ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ. ಸಾಮಾನ್ಯವಾಗಿ ಹೋಗ್ತಿದ್ವಿ. ಅದಾದಮೇಲೆ ಸಡನ್ನಾಗಿ ಒಂದು ಹಾಸ್ಟೆಲ್ ಕಾನ್ಸೆಪ್ಟ್ ಬಂದ್ಬಿಟ್ಟಿತ್ತು ಅವಾಗ ಎಲ್ಲರ ಮೈಂಡಲ್ಲೂ. ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸಿಂಗಲ್ ಪೇರೆಂಟ್ಸು ಮತ್ತು ಮಾಮೂಲಿ ಬೇರೆ ಬೇರೆ ಅಂದರೆ ಅನುಕೂಲ ಇಲ್ಲದೆ ಇರೋರೆಲ್ಲ ಹಾಸ್ಟೆಲ್ಗೆ ಹಾಕ್ಬಿಟ್ಟು ಅವ್ರ ವ್ಯವಸಾಯನೋ ಅಥವಾ ಕೂಲಿನಲ್ಲಿ ಮಾಡಿಕೊಂಡು ಸಾಕೋರು, ಈ ಥರ ಎಲ್ಲ ಇತ್ತು. ಆವಾಗ ನಮ್ಮ ತಾಯಿಗೆ ಯಾರೋ ಸಜೆಸ್ಟ್ ಮಾಡಿ ಹಾಸ್ಟೆಲ್ಗೆ ಹಾಕ್ಬಿಟ್ರು ನನ್ನ. ಕೋಲಾರದಲ್ಲಿ ನಾನು PUC ಮಾಡಿದ್ದು ಮ್ಯಾಮ್. PUC ಆಯಿತು. ನೆಕ್ಸ್ಟ್ ಏನು ಅಂತಂದರೆ ಎಲ್ಲರಿಗೂ ಗೊತ್ತಿರೋದು ಆವಾಗ D.Ed, ಟೀಚರ್ ಆಗಬೇಕು ಅಂತ ಹೇಳಿ. ಸೊ ಆವಾಗ D.Ed ಮಾಡಿದೆ, ಟೀಚರ್ ಆಗಬೇಕು ಅಂತ. D.Ed ಮಾಡೋ ಸಂದರ್ಭದಲ್ಲಿ ಆದಿಮಗೆ ಕ್ಯಾಂಪ್ಗೆ ಹಾಕಿದ್ರು. ಅಂದರೆ ನನಗೆ ಗೊತ್ತಿತ್ತು ಹಾಸ್ಟೆಲಲ್ಲಿ ಇದ್ದಲ್ಲ. ಆವಾಗ ಎಲ್ಲ ಆದಿಮ ಆದಿಮ ಅಂತ ಹೇಳೋರು. ಏನಿದೆ ಅಲ್ಲಿ ಅಂತ ಒಂದ್ಸಲ ನಾವು ಹೋದಾಗ ಕಂಪ್ಲೀಟಾಗಿ ಒಂದು ಇಮ್ಯಾಜಿನೇಷನ್ನೇ ಚೇಂಜ್ ಆಗೋಯ್ತು ನನಗೆ. ಒಂಥರ ಹುಣ್ಣಿಮೆ, ಫುಲ್ ಲೈಟಿಂಗ್ ಸೆಟಪ್ಪು, ಮತ್ತು ಯಾವುದೋ ಒಂದು 7 ಶತಶೃಂಗ ಬೆಟ್ಟಗಳ ಮಧ್ಯೆ ಒಂದು ಆದಿಮ ಸಾಂಸ್ಕೃತಿಕ ಕೇಂದ್ರ. ಆವಾಗ ಅಷ್ಟು ಗಾಡಿಗಳಿರಲಿಲ್ಲ ಹೋಗ್ಲಿಕ್ಕೆ, ನಡ್ಕೊಂಡೇ ಹೋಗಬೇಕಾಗಿತ್ತು. ಅದೊಂಥರ ತುಂಬ ಚೆನ್ನಾಗಿತ್ತು ಆ ಜರ್ನಿ. ಸೊ ಅಲ್ಲಿ ಹೋಗಿದ್ದೆ. ಓಕೆ, ನಮ್ಮ ಟೀಚರ್ಸ್ಗೆ ಹೇಳ್ಬಿಟ್ಟು ನಮ್ಮ ಲೆಕ್ಚರರ್ಸ್ಗೆ ಇಲ್ಲೇ ಕ್ಯಾಂಪ್ಗೆ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ನಾನು ಅಲ್ಲಿ ಕ್ಯಾಂಪ್ಗೆ ಹಾಕ್ಸ್ಕೊಂಡೆ. ಆವಾಗ ಕೋಟಗನಹಳ್ಳಿ ರಾಮಯ್ಯ ಸರ್ ಅವ್ರ ಪರಿಚಯ ಆಯಿತು. ನಾನು ಹಾಕಬೇಡ ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ ಅಂತ ಒಂದು ಹಾಡಿದೆ ಜನಪದ. ಅದನ್ನು ಸುಮ್ಮನೆ ಗುನುಗ್ತಿದ್ದೆ. ಆವಾಗ ಕೇಳಿದ್ರು ಸರ್, ನಾನೊಂದು ಹಾಡು ಬರ್ದಿದ್ದೀನಿ, ನೆನಪಿದೆಯೇನಮ್ಮ ನಿನಗೆ, ಗೊತ್ತಿದೆಯೇನಮ್ಮ ಅಂತ ಕೇಳಿದ್ರು. ಇದೇ ಧಾಟಿಗೆ ಹಚ್ಚಬ್ಯಾಡ ಹಚ್ಚಬ್ಯಾಡವೋ ಜೀತಕ್ಕ ನನ್ನನ್ನ ಎಳೆ ಬಾಳೆ ಸುಳಿ ನಾನವ್ವೋ ಅವ್ವ ಎಳೆ ಬಾಳೆ ಸುಳಿ ನಾನವ್ವೋ. ಈ ಥರ ಹಾಡುಗಳು, ಅರಿವಿನ ಗೀತೆಗಳು ಅಥವಾ ಜೀತ ಪದ್ಧತಿ ಬಗ್ಗೆ ಈ ಥರದ ಅರಿವಿನ ಗೀತೆಗಳು ನಮಗೆ ಅಲ್ಲಿ ಹೇಳ್ಕೊಡ್ತಿದ್ರು. ಸುಮಾರು ನಾನು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೇ ಅದೇ ನನ್ನ ಜರ್ನಿ ಮಧ್ಯೆ ನಾನು ಗ್ಯಾಪ್ ಕೊಟ್ಬಿಟ್ಟೆ. ಸುಜಲಾ ಜಲಾನಯನ ಯೋಜನೆ, ಸಾಕ್ಷರತಾ ಆಂದೋಲನ ಅಂತ ಹೇಳಿ ಈ ಥರದ ಕಾರ್ಯಕ್ರಮಗಳಲ್ಲೆಲ್ಲ ನಾನು ಭಾಗವಹಿಸಿದ್ದೆ. ಆಗಲೇ ಬೀದಿ ನಾಟಕಗಳಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ಹಲವಾರು ಹಾಡುಗಳನ್ನ ನಾನು ಕಲ್ತ್ಕೊಂಡೆ. ಆವಾಗ ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಹಸಿರು ಗ್ರಾಮ, ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ, ಹಳ್ಳಿ ಹಳ್ಳಿ ಅರಳಿ ಹೂ ಘಮ ಘಮ, ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಹಸಿರು ಗ್ರಾಮ.
ಅಂದ್ರೆ ಇದು ಚಿಕ್ಕನಿಂದಲೇ ಬಂದಿರೋಂತಹ ಒಂದು ಸಂಗೀತ. ಅಂದ್ರೆ ಈ ಸಂಗೀತಕ್ಕೂ B.Ed D.Ed ಅಲ್ವಾ ಹೇಳಿದ್ದು? ಹೌದು. D.Edಗೂ ರಂಗಭೂಮಿಗೂ ಏನು ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು? ಸಂಬಂಧ ಇದೆ ಅಂತ ಅನ್ಸುತ್ತೆ ನನ್ಗೆ. ಯಾಕೆ ಅಂತಂದ್ರೆ, ಈಗ ನಾವು ಮಕ್ಕಳಲ್ಲಿ ಕಲಿತಾ ಇದ್ದಿದ್ದು ನಮ್ಮ ಮೇಷ್ಟ್ರೊಬ್ರು ಇದ್ರು, ಕನ್ನಡ ಮೇಷ್ಟ್ರು. ಆ ಬಿ ನಾಗರಾಜ್ ಸರ್ ಅಂತ ಹೇಳಿ, ಬಂಗಾರಪೇಟೆ ಅವರು. ನಮ್ಗೆ ಕನ್ನಡ ಸಬ್ಜೆಕ್ಟ್ ಟೀಚ್ ಮಾಡ್ತಿದ್ರು. ಅವ್ರು ಬಂದ್ಬಿಟ್ಟು ಹೊಡ್ದು ಹೇಳ್ಕೊಡ್ತಿದ್ರು. ಕಲೀರೆ, ಕಲೀರೆ, ಏಯ್ ಬನ್ರೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಾಲ್ಯ ಅಂತೂ ನನ್ಗೆ. ಯಾಕೆ ಅಂತಂದ್ರೆ ಬರೀ ನನ್ಗೆ ಅದೇ ಧ್ಯಾನ. ಹಳ್ಳಿಯಲ್ಲಿ ನಮ್ಮ ಪರಿಸರದಲ್ಲಿ ಭಜನೆ ಒಂದ್ ಕಡೆ ನಡೀತಿತ್ತು. ಒಂದ್ ಕಡೆ ಈ ತರದ್ದು ನಾಟಕಗಳು ಮಾಡೋರು, ಕಂಪ್ನಿ ನಾಟಕಗಳು ಮಾಡೋರು. ಕೇಳಿಕೆ ಅಂತ ಅಂತಾರೆ ಅದನ್ನ. ಆ ತರದ್ದು ನಾಟಕದಲ್ಲೇ ಇನ್ನೊಂದು ಸಣ್ಣ ಒಂದು ಉಪ ಪ್ರಕಾರ ಅದು. ಅದ್ರಲ್ಲಿ ನಮ್ಮ ಮಾವ ಕೂಡ ಒಂದ್ ಪಾತ್ರ ಮಾಡಿದ್ರು. ಐ ಥಿಂಕ್ ದ್ರೌಪದಿ ವಸ್ತ್ರಾಪಹರಣ ಅನ್ಸತ್ತೆ. ಅದ್ರಲ್ಲಿ ಸ್ತ್ರೀ ವೇಷ ಹಾಕೋರು. ಅದು ನೋಡ್ಲಿಕ್ಕೆ ಚಂದ. ನಮ್ಮ ಮಾವವ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅದ್ರಲ್ಲಿ. ಅವೆಲ್ಲ ಒಂಥರ ನನ್ಗೆ ಇನ್ಸ್ಪೈರ್ ಆಯ್ತು ಅಂತ ಅನ್ಸತ್ತೆ. ಇವೆಲ್ಲ ಜಯ ಪಾಂಡುರಂಗ ಪ್ರಭು ವಿಠಲ ಜಗದೋದ್ಧಾರ ಪಂಗ ವಿಠಲ ಜಗದೋದ್ಧಾರ ರಂಗ ವಿಠಲ ಪಾಂಡುರಂಗ ವಿಠಲ ಜೈ ಜೈ ರಂಗ ವಿಠಲ ಪಾಂಡುರಂಗ ವಿಠಲ ಜೈ ಜೈ ರಂಗ ವಿಠಲ. ಇವೆಲ್ಲ ಹಾಡೋರು. ನಮ್ಮ ಮಾವ ಕೂಡ ಖುದ್ದು ಕಲಾವಿದ್ರ ಆಗೋದ್ರಲ್ಲ ಅಲ್ಲಿಗೆ. ಸೊ ಅವ್ರು ಹಾಡ್ತಿದ್ರು, ಅದನ್ನ ನೋಡ್ತಿದ್ದೆ. ಮತ್ತೆ ಸ್ಕೂಲಲ್ಲಿ ಬಂದ್ಬಿಟ್ಟು ನಮ್ಗೆ ಅದ್ಭುತವಾದಂತ ಶಿಕ್ಷಕರು ಸಿಕ್ಕರು. ಅವರು ಪ್ರೋತ್ಸಾಹ ಕೊಡ್ತಿದ್ರು, ಹಾಡ್ತಿದ್ರು. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಗುಂಪು ಜನಪದ ನೃತ್ಯ ಆಗಿರ್ಬೋದು, ಗುಂಪು ಜನಪದ ಗೀತೆಗಳಾಗಿರ್ಬೋದು ಹಾಡ್ತಿದ್ವಿ. ಪ್ರಶಸ್ತಿಗಳನ್ನೆಲ್ಲ ಗೆದ್ಕೊಂಡ್ ಬರ್ತಿದ್ವಿ. ಆವಾಗ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಖುಷಿ ಪಡೋರು. ಓಹೋ ಶಾರದಮ್ಮ ನಿನ್ ಮಗಳು ಪ್ರೈಸ್ ತಗೊಂಡ್ಬಂದ್ಬಿಟ್ಲು, ಈ ತರ ಎಲ್ಲ ಚೆನ್ನಾಗ್ ಆಗ್ತಾ ಇದೆ, ನಿಮ್ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ, ಈ ತರ ಎಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದ್ರು. ಅವಾಗ ಅದೊಂದು ಹಳ್ಳಿಯಿಂದ ಪ್ರಥಮಗಳಿದೆಯಲ್ಲ, ನಾವು ಆತರ ಹೋಗಿ ಪ್ರಥಮ ಪ್ರಶಸ್ತಿ ತಗೊಂಬರೋದು, ಹಳ್ಳಿಯವ್ರಿಗೆ ಅದು ಖುಷಿ ಅನ್ಸೋದು. ತುಂಬಾ ವಾತಾವರಣ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ನಮ್ಗೆ ಶಾಲಾ ದಿನಗಳಲ್ಲಿ. ಆ ದೇವಸ್ಥಾನದ ಒಳಗಡೆನೆ ನಮ್ದು ಸ್ಕೂಲ್ ಇದ್ದಿದ್ದು. ಸೊ ಅಲ್ಲಿ ಒಂಥರ KGF ನಿಂದ ಒಂದಷ್ಟು ಜನ ಟೀಚರ್ಸ್ ಎಲ್ಲ ಬರೋರು. ಒಂದು ದಳದ ಹೂಗಳೆಲ್ಲ, ಹೂವಿನ ಬೀಜಗಳೆಲ್ಲ ತಂದ್ಕೊಡೋರು. ಅದನ್ನ ನಾವು ಇಡೀ ಊರಲ್ಲಿರೋ ಸಗಣಿನೆಲ್ಲ ತಂದು ಸ್ಕೂಲಲ್ಲಿ ಹಾಕ್ತಿದ್ವಿ. ಏನಾದ್ರೂ ಜಯಂತಿ ಬಂದ್ರೆ ನಾವು ಒಟ್ಟು 15 ಜನ ಇದ್ವಿ ನಾವು, ಸೇಮ್ ಕ್ಲಾಸ್ಮೇಟ್ಸು. ಒಂದ್ 8 ಜನ ಹುಡುಗರು, ಒಂದು 9-10 ಜನ ಹುಡುಗಿರು, ಸೇಮ್ ಕ್ಲಾಸ್ಮೇಟ್ಸು. ಎಲ್ಲ ಹೋಗೋದು, ಸಗಣಿ ಎತ್ಕೊಂಡ್ ಬರೋದು. ಜಯಂತಿ, ಏನೇ ಜಯಂತಿ ಬರ್ಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಯಾವುದೇ ಜಯಂತಿ ಆಗಿರ್ಬೋದು, ತಂದು ಎಲ್ಲ ಸಾರಿಸ್ಬಿಟ್ಟು ಆ ಹೂ ಗಿಡಗಳನ್ನೆಲ್ಲ ನಾವೇ ಗುದ್ಲಿಯಲ್ಲೆಲ್ಲ ಅದನ್ನ ತೋಡಿ, ಹೂವಿನ ಗಿಡಗಳನ್ನೆಲ್ಲ ಚೆಲ್ಲಿ, ಅದು ಒಂದು ಕಾಲ ಬರೋಷ್ಟೊತ್ತಿಗೆ ಎಲ್ಲ ಚೆನ್ನಾಗಿ ಬಿಡ್ತಾ ಇದ್ವು. ಟ್ಯಾಂಕ್ ಇತ್ತು, ನೀರಿನ ಟ್ಯಾಂಕ್ ಇತ್ತು. ಆ ನೀರಲ್ಲಿ ನೀರಿನ ಟ್ಯಾಂಕ್ ಅಲ್ಲಿ ನೀರೆಲ್ಲ ಎತ್ಕೊಂಡೋಗಿ ಹಾಕಿ ಹೂ ಗಿಡಗಳನ್ನೆಲ್ಲ ಬೆಳೆಸಿ ತುಂಬಾ ಚೆನ್ನಾಗಿರ್ತಿತ್ತು ವಾತಾವರಣ ಅವಾಗ. ಸೊ ಆ ರೀತಿ ಒಂದ್ ಹಂತವಾಗಿ ಇನ್ಸ್ಪೈರ್ ಆಗಿದ್ ನಾನು. ಮೊದಲನೇದಾಗಿ ನಂದು ರಕ್ತದಲ್ಲಿ ಬಂದಿದ್ದು ಒಂದು, ನಮ್ಮ ಮಾವವರೆಲ್ಲ ಹಾಡ್ತಿದ್ರು. ಅಂದ್ರೆ ಸ್ಫೂರ್ತಿ ಅಂದ್ರೆ ನಿಮ್ಮ ಮನೆಯವರೆಲ್ಲ, ಫ್ಯಾಮಿಲಿ ಅವರೇ, ಫ್ಯಾಮಿಲಿ. ಖಂಡಿತವಾಗ್ಲು. ಅಂದ್ರೆ ಸ್ಕೂಲು ಕಾಲೇಜಲ್ಲೆಲ್ಲ ಟೀಚರ್ಸ್ ಎಲ್ಲ ಟೀಚರ್ಸ್ ಇಂಪಾರ್ಟೆಂಟ್ ಅಲ್ಲಿ ಮುಖ್ಯವಾಗಿ. ಅಲ್ಲಿ ಅವರು ಪ್ರೋತ್ಸಾಹ ಕೊಡ್ತಿದ್ರು. ಅವ್ರು ಹೆಚ್ಚಿಗೆ ಬೇರೆ ಬೇರೆ ಹಾಡುಗಳನ್ನೆಲ್ಲ ಹೇಳ್ಕೊಟ್ರು ನನ್ಗೆ, ನಾಗರಾಜ್ ಮಿಶ್ರಾ ಅಂತ ಹೇಳಿ. ತದನಂತರ PUC ಆಯ್ತು. PUCನೆಲ್ಲ ಅಷ್ಟಕ್ಕಷ್ಟೇನೆ. ಆಕ್ಚುಲಿ ನಾನು ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೆ. ಯಾವ ತರ ಅಂತಂದ್ರೆ, ಇಂಗ್ಲಿಷ್ ನನ್ಗೆ ಕಬ್ಬಿಣದ ಕಡ್ಲೆ, ಬರೆಯಕ್ಕೆ ಆಗ್ತಿರ್ಲಿಲ್ಲ. ಕನ್ನಡ ಮೀಡಿಯಂ ಓದಿದ್ದು. ಸೊ ಎಕ್ಸಾಮ್ ಬರ್ದಿದೀನಿ ನಿಜವಾಗ್ಲು. ನಾನು ಅದ ಟೆಸ್ಟ್ ಕೊಟ್ಟಿದ್ರು, ಟೆಸ್ಟ್ ಬರ್ದಿದೀನಿ. ಇವಾಗ ನಾವು ಟೆಕ್ಸ್ಟ್ ಮಾಡ್ತೀವಲ್ಲ ಕೀಪ್ಯಾಡ್ ಮೊಬೈಲ್ ಅಲ್ಲಿ, ಆ ತರ ಓದಿದ್ರೆ ಕನ್ನಡ, ನೋಡಿದ್ರಲ್ಲಿ ಇದು ಇಂಗ್ಲಿಷ್ ಲಿಪಿ, ಆ ತರ. ಅವಾಗ ಬಂದು ಒಂದು ಮೊಟ್ಕಿದ್ರು ನನ್ ತಲೆ ಮೇಲೆ, ಏನಮ್ಮ ಬರ್ದಿದ್ಯಾ ನೀನು ಅಂತ ಹೇಳಿ. ಮೇನ್ ಎಕ್ಸಾಮ್ ಅಲ್ಲಿ ಹಿಂಗೆ ಬರ್ದಿಲ್ಲ ತಾನೆ? ಇಲ್ಲ ಆಮೇಲೆ ಆ ತರ ಟೆಸ್ಟ್ಗಳಲ್ಲಿ ಒಂದ್ ಸ್ವಲ್ಪ ಹೇಳಿಸ್ಕೊಂಡು ಸ್ವಲ್ಪ ಸೀರಿಯಸ್ ಆಗಿ ಓದಿ ಸೆಕೆಂಡ್ ಟೈಮ್ ಪಾಸ್ ಮಾಡ್ಕೊಂಡೆ ನಾನು. ಸೆಕೆಂಡ್ PUC ನಲ್ಲಿ ಏನ್ ಫೇಲ್ ಆಗಿಲ್ಲ, ಅದು ಪಾಸ್ ಆಯ್ತು. ಅದಾದ್ಮೇಲೆ ಪಾಸ್ ಅಷ್ಟೇ, ಸೆಕೆಂಡ್ ಕ್ಲಾಸ್ ಪಾಸು. ನಿಮ್ಮ ಈಗ ಬಾಲ್ಯ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರಲ್ವಾ, ನಿಮ್ಮ ಫ್ರೆಂಡ್ ಸರ್ಕಲ್ ಅನ್ನು ಇದೇ ತರ ಹಾಡಾಡೋರೇನಾ ಅಥವಾ ಸ್ವಲ್ಪ ಜನ ಇಂಟ್ರೆಸ್ಟ್ ಇರೋರ ಇಲ್ಲದೆ ಇರೋರ? ಹೌದು. ನಮ್ಮೂರಲ್ಲಿ 8ನೇ ಕ್ಲಾಸ್ ತನಕ ನಮ್ಮೂರಲ್ಲೇ ಇದ್ದಿದ್ದು, 7 ಹಳ್ಳಿ ಪೈಕಿ. ನಾರ್ಮಲ್ ಆಗಿ 5-5ನೇ ಕ್ಲಾಸ್ಗೆ ಮುಕ್ತಾಯ ಆಗಿರುತ್ತೆ ಅವ್ರವ್ರ ಹಳ್ಳಿಯಲ್ಲಿ. ನಮ್ಮೂರಲ್ಲಿ 8ನೇ ಕ್ಲಾಸ್ ತನಕ ಇದ್ದಿದ್ರಿಂದ ಎಲ್ಲ ನಮ್ಮೂರಿಗೆ ಬರೋರು, 7 ಹಳ್ಳಿಯಿಂದ ಬರೋರು. ಸೊ ಹಾಗಾಗಿ ವಿಭಿನ್ನವಾಗಿರುವಂತ ಸ್ಟೂಡೆಂಟ್ಸ್ ಇರ್ತಿದ್ರು.
ನಮ್ಮೂರಲ್ಲಿ ನಾವಿಬ್ರು ಒಂದ್ 3 ಜನ ಹಾಡ್ತಿದ್ವಿ ಅಂತಂದ್ರೆ, ಬೇರೆ ಹ್ಮ್. ಊರಲ್ಲಿ ಒಂದ್ ಇಬ್ರು ಹ್ಮ್. ಮೂವರು ಸಿಕ್ಕೋರು ಹಾಗೆ. ಹ್ಮ್. ತುಂಬಾ ಒಳ್ಳೆ ಕಲಾವಿದ್ರು ಹ್ಮ್. ಅಂದ್ರೆ ಸ್ಟೂಡೆಂಟ್ಸ್ ಇದ್ರು. ಹ್ಮ್. ಹ್ಮ್. ಸೊ ನಾವೆಲ್ಲ ಸೇರ್ಕೊಂಡು ಎಂಜಾಯ್ ಹ್ಮ್. ಮಾಡ್ತಿದ್ವಿ. 6 ಜನ 7 ಜನ ನಾವು ಒಟ್ಟೊಟ್ಟಿಗೆ ಇರ್ತಿದ್ವಿ ಗುಂಪಲ್ಲಿ. ಚೇಷ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು. ಆ ತರ ಚೆನ್ನಾಗಿತ್ತು ಬಾಲ್ಯ. ಈಗ ಇಷ್ಟು ಈಗ ಒಂದು ಜನಪದ ಗೀತೆಗಳು ಒಂದು ಪಿಚ್ ಎಲ್ಲ ಆಡಿ ಒಂದು ಫೇಮಸ್ ಆಗಿರೋ ಉಮವರು ಸಂಗೀತಕ್ಕೆ ಅಂತ ಏನು ಅಭ್ಯಾಸ ಮಾಡಿರೋದು ಅಂತ ನನ್ನ ಕುತೂಹಲ. ಈಗ ಎಜುಕೇಶನ್ನೇ ಸಾಕು ಅಂತ ಹೇಳೋ ಅಂತ ಸಂದರ್ಭದಲ್ಲಿ ಇಡೀ 10th ಇಂದ ಒಂದು ಡಿ.ಎಡ್ ಡಿಗ್ರಿ ತನಕದ ಜರ್ನಿಯಲ್ಲಿ ಸಂಗೀತ ಕಲೀಲಿಕ್ಕಾಗ್ಲಿಲ್ಲ ನನ್ಗೆ. ಹ್ಮ್. ಯಾಕೆಂತಂದ್ರೆ ಆ ಅಷ್ಟು ಆರ್ಥಿಕವಾದ ಒಂದು ಹ್ಮ್. ಇದಿಲ್ಲ, ಓಕೆ. ಸುಸ್ಥಿರತೆ ಇಲ್ಲ ಹ್ಮ್. ಮನೆ ಕಡೆ. ಏನ್ ಮಾಡೋರು ಎಸ್-ಎಸ್-ಎಲ್-ಸಿ ಸಾಕು, ಆಯ್ತು ಸಾಕು ಶೂಸು, ಹ್ಮ್. ಯೂನಿಫಾರ್ಮು, ಬ್ಯಾಗು ಅಂತ ಹೇಳಿ. ಆಮೇಲೆ ಮತ್ತೆ ಪಿ-ಯು-ಸಿ ಆಯ್ತು. ಅಯ್ಯೋ ಡಿ.ಎಡ್ ಹ್ಮ್. ಆಕ್ಚುಲಿ ನನ್ ಪೇಮೆಂಟ್ ಸೀಟು. ಹ್ಮ್. ಗೌರ್ಮೆಂಟ್ ಸೀಟ್ ಅಲ್ಲ. ಅದೆಲ್ಲ ತುಂಬಾ ಖರ್ಚಾಗ್ತಿತ್ತು. ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಯೂನಿಫಾರ್ಮ್‌ಗೆ ಹ್ಮ್. ಅದಕ್ಕಿದಕ್ಕೆಲ್ಲನುನು. ಸೊ ಆ ಸಂದರ್ಭದಲ್ಲಿ ಡಿ.ಎಡ್ ಓದಂತ ಸಂದರ್ಭದಲ್ಲಿ ಕೂಡ ನಮ್ಮ ಹಲವಾರು ಲೆಕ್ಚರರ್ಸ್ ಕೂಡ ನಮ್ಗೆ ಹೆಲ್ಪ್ ಹ್ಮ್. ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶ್ರೀನಿವಾಸ್ ಸಾಕ್ಯ ಅಂತ ಹೇಳಿ ಮೇಷ್ಟ್ರು, ಆಮೇಲೆ ವಿಜಯ್ ಕುಮಾರ್ ಸರ್ ಅಂತ ಹೇಳಿ, ಈ ತರ ಹ್ಮ್. ವೆಂಕಟೇಶ್ ಸರ್ ಅಂತ ಹೇಳಿ ತುಂಬಾ ಜನ, ಜೆ ಶ್ರೀನಿವಾಸ್ ಸರ್ ಅಂತ ಹ್ಮ್. ಹೇಳಿ ಈ ತರ. ಅಂದ್ರೆ ಆಮ್, ಎಜುಕೇಶನ್ನೇ ಕಷ್ಟ ಆಗಿರುವಾಗ ನೀನ್ ಹ್ಮ್. ಸಂಗೀತಕ್ಕೆ ಹೋಗು ಅಂತ ಹೆಂಗ್ ಕಳಿಸ್ತಾರೆ? ಹ್ಮ್. ಕಳ್ಸಲ್ಲ. ಅದಕ್ಕೆ ಸಪರೇಟ್ ಆಗಿ ಫೀಸ್ ಹ್ಮ್. ಕಟ್ಬೇಕಾಗತ್ತೆ. ಮಾರ್ಗದರ್ಶನ ಕೊಡೋರೇ ಇಲ್ವಲ್ಲ ಮುಖ್ಯವಾಗಿ. ಇವಾಗ ನಾವ್ ಹಾಡ್ತಾ ಬಂದ್ವಿ, ಒಂದ್ ಹಂತಕ್ಕೆ ಆಯ್ತು. ಡಿ.ಎಡ್ ಓದಿದ ತಕ್ಷಣ ಒಂದ್ ಕೆಲ್ಸ ಮಾಡ್ತಾಳೆ, ಒಂದೇನೋ ಒಂದು ಜಾಬ್ ಮಾಡ್ಕೊಳ್ತಾಳೆ ಅನ್ನೋ ಹ್ಮ್. ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ. ಸಂಗೀತ ಅಂತಂದ್ರೆ ಅಂತ ಇವಾಗ ನಮ್ಮ ಮಾವನ್ಗೆ 5 ಜನ ಮಕ್ಕಳಿದ್ರು. ಅವ್ರ ಜೊತೆಗೆ ನನ್ನನ್ನು ಬೆಳೆಸಿದ್ದು ಕೂಡ ಒಂದು ಹ್ಮ್. ಸಾಧನೆನೇ ಅವ್ರದ್ದೇ ಅಂತ ಹೇಳ್ಬೇಕು. ಯಾಕೆಂದ್ರೆ ಕೂಲಿ ನಾಲಿ ಮಾಡ್ಕೊಂಡು ಸಾಕಿದ್ದು. ಬೇರೆ ಏನೋ ಕೆಲಸ ಇದ್ರೆ ಏನೋ ಹೇಳ್ಬೋದಿತ್ತು. ಅಂದ್ರೆ ಈ ಬಾಲ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಏನು ಒಂದು ಸಾಧಾರಣ ಮಟ್ಟನ ಅಥವಾ ಸಿಕ್ಕಾಪಟ್ಟೆ ಕಷ್ಟ ಕಷ್ಟ ಇತ್ತು. ಇತ್ತ ಅಂತ? ಕಷ್ಟ ಇತ್ತು. ಕಷ್ಟ ಇತ್ತು. ನಾನು ಅದನ್ನ ನನ್ಗೆ ಅರ್ಥ ಆಗ್ತಿತ್ತೋ ಅಥವಾ ನನ್ಗೆ ತಲೆಗೆ ಬರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಹ್ಮ್. ನಾನು ಕೂಡ ಅವ್ರಿಗೆ ಇಂಥದ್ದೇ ಬೇಕು, ಇಂಥದ್ದು ಬೇಕೇ ಬೇಕು ಅಂತ ನಾನು ಹ್ಮ್. ಕೇಳ್ತಿರ್ಲಿಲ್ಲ. ನನ್ನ ಗಮನ ಏನಿದ್ರು, ಎಲ್ಲಿ ಹಾರ್ಮೋನಿಯಂ ಸೌಂಡ್ ಕೇಳಿಸುತ್ತೆ, ಹ್ಮ್. ಎಲ್ಲಿ ತಬಲಾ ಸೌಂಡ್ ಕೇಳಿಸುತ್ತೆ, ಎಲ್ಲಿ ಗೆಜ್ಜೆ ಸೌಂಡ್ ಕೇಳಿಸುತ್ತೆ, ಇದೇ ಹ್ಮ್. ಆಗ್ತಿತ್ತು ನಂದು. ಸೊ ಒಂದ್ಸಲ ನಮ್ಮ ಮಾವ ಅವರು ಹೇಳಿದ್ರು ಬೀದಿ ನಾಟಕ ಮಾಡ್ಲಿಕ್ಕೆ ಹೋದಾಗ, ಬೇಡ, ಏನಕ್ಕೆ ಕಳಿಸ್ತೀಯಾ? ಮೊದ್ಲೇ ಊರಲ್ಲಿ ಏನನ ಅನ್ಕೊಳ್ತಾರೆ. ಆ ಬಿಡ್ನಲ್ಲಿ ಹಾಡಿಗೆ ಪಂಪಿಸ್ತಾರಂತೆ, ಈ ಬಿಡ್ ನೀಡಿಗೆ ಪಂಪಿಸ್ತಾರಂತೆ, ಅಲ್ಲಿಗೆ ಕಳಿಸ್ತಾರಂತೆ, ಇಲ್ಲಿಗೆ ಕಳಿಸ್ತಾರಂತೆ ಅಂತ. ಇನ್ನೂ ಆರ್ಕೆಸ್ಟ್ರಾಗೆ ಹೋಗ್ಬಿಟ್ಟಿದ್ರೆ ನನ್ನ ಲೈಫೇ ಮುಗೀತಾ ಇತ್ತು ಹ್ಮ್. ಅಷ್ಟೊತ್ತಿಗೆ. ಯಾಕಂದ್ರೆ ಬೇಡ ಇದ್ಬಿಡು ನೀನು ಅಂತ ಹೇಳೋರು ಹ್ಮ್. ಎಜುಕೇಶನ್ನು. ನಾನು ಜನಪದದ ಮುಖೇನ ಹೋಗಿದ್ರಿಂದ ಅಟ್ಲೀಸ್ಟ್ ನಾನು ಉಳ್ಕೊಳ್ಳಿಕ್ಕಾಯ್ತು ಇಲ್ಲಿ ಹ್ಮ್. ತನಕ. ಸಾಕು ಅಂತ ಹೇಳಿದ್ರು. ನಾನು 1 ತಿಂಗಳು ಕಂಟಿನ್ಯೂಸ್ ಆಗಿ 2 ತಿಂಗಳು ಅದು ಬೀದಿ ನಾಟಕ ಇದ್ದಿದ್ದು. 1 ತಿಂಗಳು ಹೋದೆ, ಮತ್ತೆ ಇನ್ನೊಂದು ತಿಂಗಳು ಬೇಡ ಅಂತ ಹೇಳಿದ್ರು. 15 ದಿವಸ ಕಂಟಿನ್ಯೂಸ್ ಆಗಿ ಕಸ ಗುಡಿಸುವಾಗೂ ಅಳ್ಳೋದೆ, ಪಾತ್ರೆ ತೊಳೆಯುವಾಗೂ ಅಳ್ಳೋದೆ, ಹ್ಮ್. ನಾನು ಹೋಗ್ಬೇಕು ಅಂತ ಹೇಳಿ. ಹ್ಮ್. ಈ ತರ ಸಿಕ್ಕಾಪಟ್ಟೆ ಹಿಂಸೆ ಮಾಡ್ಬಿಟ್ಟೆ ನಮ್ಮಮ್ಮನ್ಗೆ. ಹಾ. ಅದಾದ್ಮೇಲೆ ಕಳ್ಸ್ಕೊಟ್ರು ನನ್ಗೆ. ಹ್ಮ್. ಆಯ್ತು ಹೋಗು ಅಂತ. ನಮ್ಮ ಮಾವನು ಆಯ್ತು ಪಂಪಿ ಬಿಡ ಯಾಡನ್ನ ಪಾಡೇ ಪೋನಿ ಅಂತ ಹೇಳಿ. ಹ್ಮ್. ಅಂದ್ರೆ ಇಷ್ಟೆಲ್ಲ ನಮ್ಮ ಮನೆಯಲ್ಲೇ ಕಲಾವಿದ್ರು ಇದ್ರೂನುವೆ ಹ್ಮ್. ಅವ್ರಿಗೆ ಫ್ಯೂಚರಲ್ಲಿ ಒಂದ್ ಕಲಾವಿದರಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಇದಿರ್ಲಿಲ್ಲ ಪಾಪ. ಹ್ಮ್. ಯಾಕೆ ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಇದಿಲ್ಲ, ಅಂದ್ರೆ ಹ್ಮ್. ನಾಲೆಡ್ಜ್ ಇರ್ಲಿಲ್ಲ. ಹ್ಮ್. ಹಂಗಾಗಿ ಅವರು ಭಯ ಭಕ್ತಿಯಿಂದ ಒಂದಷ್ಟು ನಮ್ಮ ಹೆಣ್ಮಗಳು ಯಾರ್ ಏನಂತಾರೋ ಏನೋ ಅನ್ನೋ ಒಂದು ಕನ್ಸರ್ನಿಂದ ಹ್ಮ್. ಅವ್ರು ಆ ಥರ ಹೇಳ್ತಿದ್ರು. ಯಾವಾಗ ನಾನು ಆದಿಮದ್ ಮುಖಾಂತರ ಹ್ಮ್. ನೀನಾಸಂಗೆ ಹೋದೆ. ಹ್ಮ್. ಡಿಗ್ರಿ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಒಂದಷ್ಟು ಪ್ರೋತ್ಸಾಹ ಸಿಕ್ಕಿತ್ತು. ನಂಗ್ಲಿ ಚಂದ್ರಶೇಖರ್ ಹ್ಮ್. ಸರ್ ಅವರು, ರಾಮಕೃಷ್ಣಪ್ಪ ಸರ್ ಅವರು, ಮೀನಾ ಕುಮಾರಿ ಮೇಡಮ್ ಅವರು, ತುಂಬಾ ಜನ, ಮುನಿಯಪ್ಪ ಸರ್ ಅಂತ ಹೇಳಿ ಎಕನಾಮಿಕ್ಸ್ ಹೇಳ್ಕೊಡ್ತಿದ್ರು. ಹಿಸ್ಟ್ರಿ ಲೆಕ್ಚರರ್ ಒಬ್ರು ನಾಗರಾಜ್ ಸರ್ ಅಂತ ಹೇಳಿ ತುಂಬಾ ಜನ ಪ್ರೋತ್ಸಾಹ ಕೊಟ್ರು ನನ್ಗೆ. ತುಂಬಾ ಅಂದ್ರೆ ನೀನು ನಿಮ್ಮನ್ನ ಆ ಬಿ ಜಯಶ್ರೀ ಮೇಡಮ್ ಅವ್ರ ತರ ಹ್ಮ್. ನೋಡ್ಬೇಕು, ಉಮಾಶ್ರೀ ಅವ್ರ ತರ ಹ್ಮ್. ನೋಡ್ಬೇಕು ಅನ್ನೋ ತರ ಆ ತರನೇ ಅಂದ್ರೆ ಹೇಳ್ತಿದ್ರು. ಇವರು ಕೋಟಿಗಾನಹಳ್ಳಿ ರಾಮಯ್ಯ ಅವರ ಗರಡಿಯಲ್ಲಿ ಬೆಳೆದಂತ ಪ್ರತಿಭೆ. ಹಾ, ಅವ್ರಿಗೆ ಹೌದು. ಎಷ್ಟು ಖುಷಿ ಅನ್ಸುತ್ತೆ ಇವಾಗ? ತುಂಬಾ ಸಂತೋಷ ಆಗುತ್ತೆ. ಹ್ಮ್. ಇವಾಗ ಕಾಲ್ ಮಾಡಿದ್ರೆ ಏನಮ್ಮ ಸೆಲೆಬ್ರಿಟಿ, ಹ್ಮ್. ಹ್ಮ್. ಏನಮ್ಮ ಅಂತ ಹ್ಮ್. ಮಾತಾಡಿಸ್ತಾರೆ. ಇವಾಗ ಹೋಗಿ ಬರ್ತೀರಾ ಅಲ್ಲಿಗೆ? ಹೋಗ್ ಬರ್ತೀನಿ, ಹ್ಮ್. ಹೋಗ್ತಾ ಇರ್ತೀನಿ. ಈ ತರ ನನ್ನ ಜರ್ನಿ ಬಂತು. ನೀನಾಸಂಲ್ಲಿ ನಾನು ತಿರುಗಾಟ ಹ್ಮ್. ಮಾಡ್ಬೇಕಾದ್ರೆ ನನ್ನ ಹಾಡುಗಾರಿಕೆ ನೋಡಿ ಹ್ಮ್. ರಿಯಾಲಿಟಿ ಶೋಗೆ ಕರೆದ್ರು. ಅದಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ಫುಲ್ ಹ್ಮ್. ಟೈಮ್ ಆರ್ಟಿಸ್ಟ್ ಆಗಿ ಹ್ಮ್. ಜಾನಪದದಲ್ಲಿ ಡಿಪ್ಲೊಮಾ ಮಾಡ್ಕೊಂಡೆ. ಹ್ಮ್. ಮತ್ತೆ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಹ್ಮ್. MA ಮಾಡ್ಕೊಂಡೆ. ಫಸ್ಟ್ ಹ್ಮ್. ರ್ಯಾಂಕ್ ಬಂತು. 4 ಗೋಲ್ಡ್ ಮೆಡಲ್ ತಗೊಂಡೆ. ಹ್ಮ್. ನನ್ನ ಕಂಗ್ರಾಟ್ಸ್. ಸಬ್ಜೆಕ್ಟಲ್ಲಾದ್ರೂ ನಾನು ಹೈಯೆಸ್ಟ್ ಮಾರ್ಕ್ಸ್ ಹ್ಮ್. ತಗೊಬೇಕು ಅನ್ನೋ ಒಂದು ಛಲ ಬಂತು ಹ್ಮ್. ಓದ್ಬೇಕಾದ್ರೆ. ಆಮೇಲೆ
ಬೇರೆ 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 ಕೋರ್ಸ್ ಮಾಡ್ಕೊಂಡೆ ನಾನು. ಸ್ಕ್ರಿಪ್ಟ್ ರೈಟಿಂಗ್ ಮತ್ತೆ ಡೈರೆಕ್ಷನ್ ಕೋರ್ಸು ಬದುಕು ಕಮ್ಯುನಿಟಿ ಕಾಲೇಜ್ ಕಡೆಯಿಂದ. ಈ ತರದ್ದು ಕೆಲವೊಂದೆಲ್ಲ 3 ತಿಂಗಳ ಬದುಕು ಕೋರ್ಸ್. ಕಮ್ಯುನಿಟಿ ಕಾಲೇಜು ಮುರಳಿ ಹೌದು, ಅವರ? ಮುರಳಿ ಮೋಹನ್ ಕಾಟಿ ಹಾ. ಅವರು ಮತ್ತೆ ದಯಾನಂದ್ ನಮ್ಮ ಸರ್ ಅವರು. ಕೊಲಿಗೆ ಅವರನ್ನು. ಹೌದು. ಹೌದು. ಹಾಗೆಲ್ಲ ಮಾಡಿದ ಅಂದ್ರೆ ಈ ಜನಪದ ಗೀತೆಗೆ ಯಾಕೆ ಅಷ್ಟು ಒಲವು ಒತ್ತು ಕೊಡೋದು, ಇಷ್ಟ ಯಾಕಷ್ಟು ಅಂತ? ಜನಪದಕ್ಕೆ ಯಾಕೆ ಅಷ್ಟು ಹೊತ್ತು ಕೊಡ್ತೀನಿ ಅಂತಂದ್ರೆ ಅದ್ರಲ್ಲಿ ನಮ್ಮ ತಾಯಿ ಇದ್ದಾಳೆ ಅಂತ. ಓಕೆ. ಅಂದ್ರೆ ಇವಾಗೂನು ಅದು ನಾನು ಹಾಡ್ಬೇಕಾದ್ರೆ ಅಥವಾ ನಾನು ಅದನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾನು ನನ್ನ ತಾಯಿ ಬಂದು ಸಮಾಧಾನ ಮಾಡಿ ಹೋದ್ಲು ಅನ್ನೋ ಫೀಲ್ ಬರುತ್ತೆ ನನಗೆ. ಇಲ್ಲ, ಇವಾಗೂ ಅವರು ನಿಮ್ಮ ಈ ಒಂದು ಅಟ್ಲೀಸ್ಟ್ ನೀವು ಎಲ್ಲಿ ಚಿಕ್ಕವರು ಇದ್ದಾಗ ಒಂದು ಈಗ ಹುಣ್ಣಿಮೆ ಹಾಡು ಆದಿಮ ಅಂದಾಗ ಒಂದು ನೆಲದ ಮೇಲೆ ಕುತ್ಕೊಂಡು ಹಾಡಾಡ್ತಿದ್ದಂಥ ಒಂದು ಪ್ರತಿಭಾವಂತ ವ್ಯಕ್ತಿ ಇವಾಗ ನಮ್ಮ ಬೆಂಗಳೂರು ಸ್ಟುಡಿಯೋನಲ್ಲಿ ಕುತ್ಕೊಂಡು ಇವಾಗ ನಮ್ಮ ಜೊತೆ ಮಾತಾಡ್ತಾ ಇದ್ದೀರಾ. ಎಷ್ಟು ಹೆಮ್ಮೆ ಅನ್ಸುತ್ತೆ. ಹೆಮ್ಮೆ ಅನ್ಸುತ್ತೆ.